ಹಾಯ್ ಎಲ್ಲರಿಗೂ. ನಾನಿವತ್ತು ಕುಂಬಳಕಾಯಿಯ ಪುಳಿಕದ್ದಲು ಮಾಡುವ ರೆಸಿಪಿಯನ್ನು ಹೇಳುತ್ತೇನೆ. ಇದು ನಾವು ಕೊಂಕಣಿಯವರು ಮಾಡ್ತೇವೆ. ಇದು ಉಪ್ಪು, ಹುಳಿ, ಖಾರ, ಸಿಹಿ ಆಗಿ ಮಾಡುವ ಪದಾರ್ಥ ಇದು. ಮಸಾಲಕ್ಕೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಜೀರಿಗೆ, 5-6 ಕಾಳು ಮೆಂತೆ, ಅರ್ಧ ಟೀ ಸ್ಪೂನ್ ತೊಗರಿಬೇಳೆ. ಇದನ್ನು ನಾನು ಡ್ರೈ ಫ್ರೈ ಮಾಡಿದ್ದೇನೆ. ಇದು ಎಣ್ಣೆ ಹಾಕಿ ಸಹ ಹುರಿಬೋದು. ಸ್ವಲ್ಪ ಹುರಿದ ನಂತರ ಇದಕ್ಕೆ ಒಂಚೂರು ಇಂಗನ್ನು ಹಾಕಿ ಪುನಃ ಹುರಿದಿದ್ದೇನೆ. ಇದು ಹುರಿದಾದ ನಂತರ ಒಂದು ಪ್ಲೇಟಲ್ಲಿ ಹಾಕಿಡಬೇಕು. ನಂತರ ಅದೇ ಪ್ಯಾನಿಗೆ ಅರ್ಧ ಟೀ ಸ್ಪೂನ್ ದೋಸೆ ಅಕ್ಕಿ, 1/4 ಟೀ ಸ್ಪೂನ್ ಕಪ್ಪು ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಹುರಿಯುವಾಗ ಅಕ್ಕಿ ಸ್ವಲ್ಪ ದಪ್ಪ ಆಗ್ತದೆ, ಅಷ್ಟಾದರೆ ಸಾಕು. ಪರಿಮಳ ಸಹ ಬರ್ತದೆ. ಇದನ್ನು ಸೇಮ್ ಪ್ಲೇಟಿಗೆ ಹಾಕಿ ಇಡಬೇಕು. ನಂತರ 4 ಬ್ಯಾಡಗಿ ಮೆಣಸು, 2 ರಾಮನಾಡು ಮೆಣಸು, ಇದನ್ನು ಸಹ ಸಣ್ಣ ಉರಿಯಲ್ಲಿ ಹುರಿಬೇಕು. ನಾನಿಲ್ಲಿ ಮೆಣಸು ಹುರಿಲಿಕ್ಕೆ ಕಷ್ಟ ಆಗ್ತದೆ, ಕಟ್ ಮಾಡಿ ಹುರಿತಾ ಇದ್ದೇನೆ. ಇದು ಸ್ವಲ್ಪ ಹುರಿದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಹುರಿಬೇಕು. ನಾನು ಸಣ್ಣ ತುಂಡು ಕುಂಬಳಕಾಯಿ ತಗೊಂಡಿದ್ದೇನೆ, ಅಂದರೆ ಸಾಧಾರಣ ಒಂದು 300 ಗ್ರಾಮ್ ಆಗುವಷ್ಟು. ಅದರದ್ದು ಮಸಾಲದ ಮೆಜರ್ಮೆಂಟ್ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಇಷ್ಟು ಹುರಿದ್ರೆ ಸಾಕು. ಇದನ್ನು ಸಹ ಸೇಮ್ ಪ್ಲೇಟಲ್ಲಿ ಹಾಕಬೇಕು. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಅಥವಾ ಕಟ್ ಮಾಡಿದ ತೆಂಗಿನ ಚೂರು ಸಹ ಆಗ್ತದೆ. ಇದು ಪರಿಮಳ ಬರುವ ತನಕ ಹುರಿಬೇಕು. ಅರ್ಧ ಹುರಿದಾದ ನಂತರ ಇದಕ್ಕೆ ಅರಸಿನ ಪುಡಿಯನ್ನು ಹಾಕಿ ಸ್ವಲ್ಪ ಹುರಿಬೇಕು. ಇದೀಗ ಆಗಿದೆ. ನಂತರ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಹಾಕಬೇಕು. ನಾನು ಸ್ವಲ್ಪ ಕುಂಬಳಕಾಯಿದು ಪದಾರ್ಥ ಮಾಡೋದಿದ್ದು. ಇದು ಬೇಯಿಸಿದ ಕುಂಬಳಕಾಯಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿದ ಮಸಾಲೆ ಹಾಕಿ ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಮಸಾಲೆ ಇಷ್ಟ ಆದರೆ ಸಾಕು, ತುಂಬ ನೈಸ್ ಆಗೋದು ಬೇಡ. ಇಲ್ಲಿ ನಾನು ಕುಂಬಳಕಾಯನ್ನು 50% ಮಾತ್ರ ಬೇಯಿಸಿದ್ದೇನೆ. ನಂತರ ಮಸಾಲೆ ಬೇಯಿಸುವಾಗ ಪುನಃ ಬೇಯ್ತದೆ. ಇದೀಗ ಕಲರ್ ಕಂಪ್ಲೀಟ್ ಚೇಂಜ್ ಆಯಿತು ಇದರದ್ದು. ಇಷ್ಟು ಕುದಿಸಿದರೆ ಸಾಕು. ನಂತರ ಇದಕ್ಕೆ ಕರಿಬೇವು, ಸಾಸಿವೆ ಒಗ್ಗರಣೆ ಹಾಕಬೇಕು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.